ನಮಸ್ಕಾರ, ನಾನು ಡಾಕ್ಟರ್ ದಯಾನಂದ ಶ್ರೀನಿವಾಸನ್, ಕ್ಯಾನ್ಸರ್ ಸರ್ಜನ್. ಕಿಡ್ನೀಸ್ ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗುವಂತಹ ವೇಸ್ಟ್ ಪ್ರಾಡಕ್ಟ್ಸನ್ನು ಹೊರಗಾಕುವ ಒಂದು ಇಂಪಾರ್ಟೆಂಟ್ ಆರ್ಗನ್. ಬ್ಲಡ್ ನಮ್ಮ ಕಿಡ್ನಿಯಲ್ಲಿ ಪಾಸ್ ಆಗುವಾಗ ಅದನ್ನು ಫಿಲ್ಟರ್ ಮಾಡಿ ಯೂರಿನನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇದಲ್ಲದೆ ನಮ್ಮ ಬ್ಲಡ್ ಪ್ರೆಷರನ್ನು ಮೇಂಟೈನ್ ಮಾಡೋದಕ್ಕೆ, ನಮ್ಮ ಬಾಡಿಯಲ್ಲಿರುವಂತಹ ಉಪ್ಪಿನಾಂಶ ಹಾಗೂ ನೀರಿನ ಅಂಶವನ್ನು ಮೇಂಟೈನ್ ಮಾಡೋದರಲ್ಲಿ ಈ ಕಿಡ್ನಿ ತುಂಬ ಇಂಪಾರ್ಟೆಂಟ್ ರೋಲ್ ವಹಿಸುತ್ತೆ. ಈ ಕಿಡ್ನಿಯಲ್ಲಿ ಬರುವಂತಹ ಕಿಡ್ನಿ ಕ್ಯಾನ್ಸರ್ಸ್ನ ಬಗ್ಗೆ ನಾವು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಈ ಕಿಡ್ನಿ ಕ್ಯಾನ್ಸರ್ನ ಸಿಂಪ್ಟಮ್ಸ್ ಏನು? ನಾರ್ಮಲ್ ಆಗಿ ಕಿಡ್ನಿ ಕ್ಯಾನ್ಸರ್ಸ್ ಅರ್ಲಿ ಸ್ಟೇಜಲ್ಲಿ ಯಾವುದೇ ಸಿಂಪ್ಟಮ್ಸ್ನ ಪ್ರೊಡ್ಯೂಸ್ ಮಾಡಲ್ಲ. ಪೇಷಂಟ್ಸ್ ಯಾವುದಾದ್ರೂ ಬೇರೆ ತೊಂದರೆಗೆ ಅಲ್ಟ್ರಾಸೌಂಡ್ ಅಬ್ಡಮನ್ ಮಾಡಿದಾಗ ಕಿಡ್ನಿಯಲ್ಲಿ ಒಂದು ಗಡ್ಡೆ ಕಾಣಬಹುದು. ಇದಲ್ಲದೆ ಕೆಲವರಲ್ಲಿ ಯೂರಿನಲ್ಲಿ ರಕ್ತ ಕಾಣಬಹುದು, ಅದನ್ನು ನಾವು ಹೆಮಚೂರಿಯಾ ಅಂತ ಕರಿತೀವಿ. ಪಕ್ಕೆಯಲ್ಲಿ ನೋವು ಕಾಣಬಹುದು ಅಥವಾ ಯಾವುದಾದ್ರೂ ಗಡ್ಡೆ ಥರ ಕಾಣಬಹುದು. ಕೆಲವರಲ್ಲಿ ಈ ಕಿಡ್ನಿ ಕ್ಯಾನ್ಸರ್ ಲಂಗ್ಸ್ಗೆ ಸ್ಪ್ರೆಡ್ ಆಗಿದ್ದರೆ ಅವ್ರಿಗೆ ಡ್ರೈ ಕಾಫ್ ಇರಬಹುದು, ಇಲ್ಲ ಕಫದಲ್ಲಿ ರಕ್ತ ಬರಬಹುದು. ಇದೇ ಬೋನ್ಸ್ಗೆ ಸ್ಪ್ರೆಡ್ ಆಗಿದ್ದರೆ ಬೋನ್ಸ್ನಲ್ಲಿ ಪೇಯ್ನ್ ಬರಬಹುದು ಅಥವಾ ಫ್ರ್ಯಾಕ್ಚರ್ ಆಗಿ ಇದು ಡಯಾಗ್ನೋಸ್ ಆಗ್ಬೋದು. ಕೆಲವರಲ್ಲಿ ಕಿಡ್ನಿ ಕ್ಯಾನ್ಸರ್ ನಾನ್ ಸ್ಪೆಸಿಫಿಕ್ ಸಿಂಪ್ಟಮ್ಸಿಂದ ಪ್ರೊಡ್ಯೂಸ್ ಆಗುತ್ತೆ. ಜ್ವರ ಇರಬಹುದು, ಅನ್ಕಂಟ್ರೋಲ್ಡ್ ಬ್ಲಡ್ ಪ್ರೆಷರ್ ಇರಬಹುದು, ತಲೆನೋವು ಬರಬಹುದು, ವೆಯ್ಟ್ ಲಾಸ್ ಇರಬಹುದು. ಈ ಥರ ಸಿಂಪ್ಟಮ್ಸಿಂದ ಕಿಡ್ನಿ ಕ್ಯಾನ್ಸರ್ ಪ್ರೆಸೆಂಟ್ ಆಗಬಹುದು. ಈ ಕಿಡ್ನಿ ಕ್ಯಾನ್ಸರ್ ಬರುವ ರಿಸ್ಕ್ ಯಾರಿಗೆ ಹೆಚ್ಚು? ಸ್ಮೋಕಿಂಗ್ ಮಾಡೋರು, BP ಕಂಟ್ರೋಲ್ ಇಲ್ಲದಿರುವುದು, ಒಬೇಸಿಟಿ ಅಂದರೆ ಓವರ್ ವೆಯ್ಟ್ ಆಗಿರುವವರು ಮತ್ತು ಕ್ರಾನಿಕ್ ಕಿಡ್ನಿ ಡಿಸೀಸಿಂದ ರಿಪೀಟೆಡ್ ಆಗಿ ಡಯಾಲಿಸಿಸ್ನಲ್ಲಿರುವವರು, ಇವರಿಗೆಲ್ಲ ಈ ಕಿಡ್ನಿ ಕ್ಯಾನ್ಸರ್ ಬರೋ ರಿಸ್ಕ್ ಹೆಚ್ಚು. ಫ್ಯಾಮಿಲಿಯಲ್ಲಿ ಯಾರಾದರೂ ಹತ್ತಿರದ ರಿಲೇಟಿವ್ಸ್ಗೆ ಕಿಡ್ನಿ ಕ್ಯಾನ್ಸರ್ಸ್ ಇದ್ದರೆ ಅವರಿಗೂ ಕಿಡ್ನಿ ಕ್ಯಾನ್ಸರ್ ಬರೋ ರಿಸ್ಕ್ ಹೆಚ್ಚಾಗಿರುತ್ತೆ. ಈ ರೀತಿ ಸಿಂಪ್ಟಮ್ಸ್ ಇದ್ದರೆ ತಕ್ಷಣ ನಾವು ನಮ್ಮ ಫ್ಯಾಮಿಲಿ ಡಾಕ್ಟರ್ ಅಥವಾ ಆನ್ಕಾಲಜಿಸ್ಟ್ನ ಬಳಿ ಹೋಗಬೇಕಾಗುತ್ತೆ.